ನಂದು ಅದೇ ಮತ್ತೆ PG ಪಲಾವ್. ಯಾರಿಗೆ ಎಷ್ಟು ಬೇಕಾದ್ರೂ ತಗೊಳ್ಳಿ. ನನಗೆ ನೀನು ಮಾಡಿದ್ಯಲ್ಲ ಅದು ಕೊಡಿ. ನೀವು ತಗೊಳ್ಳಿ. ಇಟ್ಸ್ ಓಕೆ. ಓಕೆನಾ? ನಿಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದು? ನಾವ್ ತಿನ್ನೋದು ನೋಡಕ್ಕ. ಅಲ್ಲ, ನಿಮ್ ಕರೆಕ್ಟ್ ಹೆಸರು ರಾಮನ ಇಲ್ಲ ಡ್ರಾಮನ? ತಗೊಳ್ರಿ ಸುಮ್ನೆ. ಇದು ತಗೋತೀನಿ, ಕ್ಯೂಟ್ ಆಗಿದೆ. ಚಪಾತಿಲಿ ಏನ್ ಕ್ಯೂಟು. ಅಲ್ಲ, ನೋಡಕ್ಕೆ ಮುದ್ದಾಗಿದೆ ಅಲ್ವಾ, ಅದಕ್ಕೆ ಹೇಳ್ದೆ. ನಮ್ ಸಿಹಿ ಮಾಡಿದ್ದು ಪ್ರತಿದಿನ ಈ ತರ ಏನೋ ಮಾಡ್ತಿರ್ತಾಳೆ. ಅವಳಿಗೆ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಸರಿ ತಿನ್ನಿ. ಕೂತ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಎದುರಿಗಿದ್ದಾಗ ಅರಸ ಬಂದ್ರು ಎದ್ದಳಬಾರದು. ಕೂತ್ಕೊಂಡು ಊಟ ಮಾಡಿ ಮಾಡಿ ಮಾಡಿ. ನಿಮ್ ಜೊತೆ ಎಲ್ಲ ಊಟ ಮಾಡೋಣ ಅಂತ ನಾನು ಬಂದೆ. ಮಾಡಿ ಮಾಡಿ. ನಿಮ್ಗೇನು ಅಭ್ಯಂತರ ಇಲ್ವಾ ನಾವು ಊಟ ಮಾಡೋದ್ರ ಜೊತೆಲಿ? ಇಲ್ಲ ಸರ್, ನೀವ್ ನಮ್ ಜೊತೆ ಊಟ ಮಾಡ್ತಿರೋದೇ ನಮಗ್ ತುಂಬಾ ಖುಷಿ. ಲೇ ಅಶೋಕ, ಪಲಾವ್ದು ಗಮ್ಮಂತ ವಾಸನೆ ಬರ್ತಾ ಇದೆ. ಯಾರ ಮನೆದು? ಸರ್, ನಮ್ಮನೆದೆ. ಸ್ವಲ್ಪ ಟೇಸ್ಟ್ ಮಾಡ್ತೀರಾ? ಮಾಡೋದೇನು ತಾಂಬರಮ್ಮ. ಓ, ಏನು ಒಂದೇ ಊಟ ಹಂಚ್ಕೋತಾ ಇದ್ರಿ ಇಬ್ರು? ಮೇಲ್ ನೋಡಿ. ಅಲ್ಲೋಡು, ಅವ್ನು ಕೆಮ್ತಾ ಇದ್ದಾನೆ, ನೀನ್ ನಗ್ತಾ ಇದ್ದೀಯ. ಹೋಗಿ ಸ್ವಲ್ಪ ಹೆಲ್ಪ್ ಮಾಡು. ನಾನು ಅವ್ನ ಫ್ರೆಂಡು, ಎಂಟಿ ಅಲ್ಲ. ಇವತ್ತು ಫಸ್ಟ್ ಡೇ ಅಂತೆ, ಊಟ ತಂದಿಲ್ವಂತೆ. ನೀರ್ ಕುಡ್ದು ಮೇಲ್ ನೋಡಿ. ಬೇಡ ನನ್ ನೋಡಿ. ಬೇಡ, ಇಲ್ಲಿ ನೀರಿದೆ, ನಾನು ಕುಡಿತೀನಿ. ಹೌದು ಪುಟ್ಟಿ, ನೀನೇ ಫಸ್ಟು. ತಾತ ಅವಾಗಿಂದ ವಾಷಿಂಗ್ ಮಿಷಿನ್ ಜೊತೆ ಫೈಟಿಂಗ್ ಮಾಡ್ತಾನೇ ಇದ್ದಾರೆ. ಹೆಸರಿಗಷ್ಟೇ ಇಂಜಿನಿಯರು. ಇವ್ರು ಇದನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ನಾನು ವರ್ಷದ ಬಟ್ಟೆ ಎಲ್ಲ ಕೈಯಲ್ಲಿ ಒಗೆದು ಮುಗಿಸ್ಬೋದು. ಸಿಹಿ ಬಂಗಾರ, ನಿಮ್ಮ ಅಜ್ಜಿ ನನ್ನನ್ನು ಯಾಕೆ ಮದುವೆ ಆದ್ಲು ಅಂತ ಕೇಳು. ಯಾಕಜ್ಜಿ? ಅಯ್ಯೋ ಏನೋ ಕಣೆ, ನನಗೂ ಬುದ್ಧಿ ಇರಲಿಲ್ಲ. ಅದೇ ಮದ್ವೆ ಅವ್ರಿಗೆಲ್ಲ ಬುದ್ಧಿ ಇರಲ್ವಾ ಅಜ್ಜಿ? ಅದು ಒಂಥರ ನಿಜಾನೇ ಪುಟ್ಟಿ. ಇವರಪ್ಪ ಅಂದ್ರೆ ನಮ್ಮ ಮಾವ ನಾನು ಇಂಜಿನಿಯರ್ ಅನ್ನೋ ಕಾರಣಕ್ಕೆ ನನಗೆ ಮದುವೆ ಮಾಡಿಕೊಟ್ರು. ನನಗೂ ಬುದ್ಧಿ ಇರಲಿಲ್ಲ. ಈ ವೆಂಕಟೇಶ್ ಮೂರ್ತಿ ಎಂಜಿನಿಯರ್ಗೆ ಎಂತೆಂತ ಹುಡುಗಿಯರ್ ಸಿಕ್ತಿದ್ರೋ ಏನೋ. ಸಿಕ್ಕಿರೋಳು. ಈ ಕೆಲಸ ಇಲ್ಲದೆ ಇರೋ ಬಡಗಿ ಜೊತೆ ಸಂಸಾರ ಮಾಡೋಕ್ಕಾಗದೆ ಇಷ್ಟೊತ್ತಿಗೆ ತವ್ರ ಮನೆಗೆ ಓಡೋಗಿರೋಳು. ಅಜ್ಜಿ, ತವ್ರ ಮನೆ ಅಂದ್ರೆ ಏನು? ತವ್ರ ಮನೆ ಅಂದ್ರೆ ನಾವು ಹುಟ್ಟಿದ ಮನೆ ಅಂತ ಅರ್ಥ. ತಾತ, ನಿಮ್ ತವ್ರ ಮನೆ ಎಲ್ಲಿದೆ? ಅವ್ರಿಗಿರಲ್ಲ ಪುಟ್ಟ, ಹೆಣ್ಮಕ್ಳಿಗೆ ಮಾತ್ರ ತವ್ರ ಮನೆ ಇರೋದು. ಅಂದ್ರೆ ತಾತನ್ಗೆ ತವ್ರ ಮನೆ ಇಲ್ವಾ? ಇಲ್ಲ ಪುಟ್ಟ, ಹುಡುಗರು ಯಾವ ಮನೇಲಿ ಹುಟ್ಟಿರ್ತಾರೋ ಅಲ್ಲೇ ಇರ್ತಾರೆ. ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ಅವರು ಗಂಡನ ಮನೆಗೆ ಹೋಗ್ತಾರೆ ನೋಡು, ಅದು ಬೇರೆ ಮನೆ. ಅಂದ್ರೆ ಮದ್ವೆ ಆದ್ಮೇಲೆ ಬೇರೆ ಮನೆಗೆ ಹೋಗ್ಬೇಕಾ? ನಿಂಗೀಗ್ಲೇ ಯಾರು ಮದುವೆ ಮಾಡ್ತಾರೆ? ಅದಕ್ಕಿನ್ನೂ ಟೈಮ್ ಇದೆ. ಅಲ್ಲಿ ತನಕ ಸೋಫಾ ಮೇಲೆ ಎಷ್ಟು ಬೇಕೋ ಅಷ್ಟು ಜಂಪ್ ಮಾಡ್ಕೊಂಡ್ಬಿಡು. ಓ, ಸೋಫಾ ಮೇಲೆ ಜಂಪ್ ಮಾಡಕ್ಕೆ ಅಜ್ಜಿನೇ ಪರ್ಮಿಷನ್ ಕೊಟ್ಟಿರೋ ಹಾಗಿದೆ. ಇಲ್ಲಪ್ಪ, ನಾನಂತೂ ಜಿಗ್ದಿಲ್ಲ. ಬೇಕಿದ್ರೆ ತಾತನ್ ಕೇಳು, ನಾನೇ ಫಸ್ಟ್ ಹೋಮ್ವರ್ಕ್ ಮಾಡಿದ್ದು. ಹೌದಾ? ನೀನು ಗುಡ್ ಗರ್ಲಾ? ನೀನು ಎಷ್ಟು ಗುಡ್ ಗರ್ಲ್ ಅಂದ್ರೆ ನಿಂಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ನಿಂತರಾನೆ. ಸೀತಾ, ಆ ಗುಂಡಾಗಳು ನಿಮ್ಮ ಮನೆ ಒಳಗಡೆ ಇದ್ದಿದ್ದು ನನಗೆ ಗೊತ್ತಾಗ್ಲಿಲ್ಲ ಸೀತಾ. ಅವರು ಧಮ್ಕಿ ಹಾಕಿದ್ರು ಅಮ್ಮ. ಇದ್ದಕ್ಕಿದ್ದ ಹಾಗೆ ಅವ್ರಾಗವ್ರೆ ಹೊರಟೋದ್ರು. ನಿಮ್ಮ ಅಣ್ಣ ಒಬ್ರು ಸರಿಗಿದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ ನೋಡು. ನಿಮ್ಮ ಅಣ್ಣ ಅದಕ್ಕೆ ನಿನ್ನ ಜೊತೆಲಿ ಇದ್ದಿದ್ರೆ ನನಗೂ ಸಮಾಧಾನ ಇರ್ತಾ ಇತ್ತು. ಹೆಂಗಸು ಎಷ್ಟೇ ಗಟ್ಟಿಯಾಗಿದ್ರು ಒಬ್ಬಳೇ ಇರೋಕ್ಕಾಗಲ್ಲಮ್ಮ. ಕಾಲ ತಕ್ಕಂಗೆ ಎಲ್ಲ ಬದಲಾಗ್ತಾ ಹೋಗುತ್ತೆ ಅಮ್ಮ. ಕಾಲದಿಂದ ಬಂದಿದ್ದನ್ನು ಬದಲಾಯಿಸೋಕ್ಕಾಗಲ್ಲಮ್ಮ.
ಹೆಣ್ಣಿಗೆ ಗಂಡು ಜೊತೆ ಬೇಕೇ ಬೇಕು. ಏನು ಯೋಚನೆ ಮಾಡಿದ್ಯಾ? ಯಾವ್ದ್ರ ಬಗ್ಗೆ ಅಮ್ಮ? ಮದುವೆ ಬಗ್ಗೆ. ನೀ ಈ ರೀತಿ ಕಷ್ಟಪಟ್ಕೊಂಡಿರೋ ಬದಲು ಯಾಕೊಂದು ಮದುವೆ ಆಗಬಾರ್ದು? ಮದುವೆ ಜೀವನದ ಸಂಬಂಧ ಆಗ್ಬೇಕೆ ಹೊರತು ಒಂದು ಒಪ್ಪಂದ ಆಗ್ಬಾರ್ದು ಅಮ್ಮ. ನನ್ನ ಬದುಕಲ್ಲಿ ನಾನು ಸಿಹಿ ಅಷ್ಟೆ. ಒಂದು ಮಗುಗೆ ಬೇಕಿದ್ರೆ ಹೊಸ ತಾಯಿನ ತರ್ಬೋದೋ ಏನೋ, ಆದ್ರೆ ಇದ್ದಕ್ಕಿದ್ದಾಗೆ ಅಪ್ಪನ ತರಕ್ಕಾಗತ್ತಾ? ಅದು ಹೆಣ್ಮಗುಗೆ ಖಂಡಿತ ಆಗಲ್ಲ ಅಮ್ಮ. ಸೀತಮ್ಮ, ನಾನು ಚಾಕ್ಲೇಟ್ ಬೇಡ, ನನ್ಗೆ ಐಸ್ ಕ್ರೀಮು ಬೇಡ, ವರ್ಷಕ್ಕೆ ಒಂದೇ ಸಲ ಕೇಕ್ ಡೇ ಅಲ್ವಾ, ಅದು ಬೇಡ. ಏನಾಗಿದೆ ನಿಂಗೆ ಇವತ್ತು? ಇದೆಲ್ಲ ತಿನ್ಲಿಲ್ಲ ಅಂದ್ರೆ ಮಗು ಹೇಗಾಗ್ತೀಯ? ದೊಡ್ಡವ್ರ ತರ ಮಾತಾಡ್ತೀಯಲ್ಲ ನೀನು. ಸೀತಮ್ಮ, ನೀನು ಬಿಟ್ಟು ಹೋಗ್ತೀಯಾ? ಪುಟ್ಟ, ನೀನು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ತೀಯ ಅನ್ಕೊಂಡೆ, ಅದಕ್ಕೆ ಬಿಟ್ಟು ಬಂದೆ. ನನ್ಗೆ ಯಾವ ಆಟನೂ ಬೇಡ, ನೀನು ನನ್ನ ಬಿಟ್ಟೋಗ್ಬೇಡ. ನೀನು ನನ್ನ ಬಿಟ್ಟು ಮದುವೆ ಮಾಡ್ಕೊತಿದ್ಯಲ್ವಾ? ನಾವು ಒಬ್ಳೆ ತವ್ರ ಮನೆಯಲ್ಲಿ ಇರ್ಬೇಕಾ? ಭಯ ಆಗುತ್ತೆ ಸೀತಮ್ಮ. ಯಾರು ನಿನಗೆ ಹೇಳಿದ್ದಿದ್ದಲ್ಲ? ನಾನು ನಿನ್ನನ್ನು ಬಿಟ್ಟಿರೋಕ್ಕಾಗತ್ತಾ ಪುಟ್ಟಿ? ಈ ನನ್ನ ಪ್ರಾಣ. ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಪುಟ್ಟ. ನಮ್ಮ ಮನೇಲಿ ನಾನು ನೀನು ಇಬ್ರೆ, ನಮ್ಮಿಬ್ರು ಮಧ್ಯೆ ಯಾರೂ ಬರೋದಿಲ್ಲ. ಪಿಂಕಿ ಪ್ರಾಮಿಸ್? ಪಿಂಕಿ ಪ್ರಾಮಿಸ್. Incorrect password. Desai at 1828_#. ಪಾಸ್ವರ್ಡ್ ಚೇಂಜ್ ಆಗಿದೆ. ಪಾಸ್ವರ್ಡ್ ಸೇಫ್ಟಿಗೋಸ್ಕರ ಚೇಂಜ್ ಮಾಡಿರೋದಾ ಅಥವಾ ಆ ಇಡಿಯಟ್ ಚರಣ್ ಏನಾದರೂ ಬಾಯ್ ಬಿಟ್ಬಿಟ್ನಾ? ಕಂಟ್ರೋಲ್ ಕೈ ತಪ್ತಿರೋದಕ್ಕೆ ಇದೇ ಮೊದಲನೇ ಸ್ಟೆಪ್. ಭಾರ್ಗವಿ, ಇದನ್ನ ಈಗಲೇ ನೀನು ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಎಲ್ಲ ಕೈ ತಪ್ಪು ಹೋಗುತ್ತೆ. ಥ್ಯಾಂಕ್ ಯು ಸಿದ್ದಯ್ಯ. ಸರಿ ಚಿಕ್ಕಯ್ಯ. ಅರೆ ಚಿಕ್ಕಿ, ನೀವ್ಯಾಕೆ ಕಾಫಿ ತರಕ್ ಹೋದ್ರಿ? ಸಿದ್ದಯ್ಯ ಹೇಳಿದ್ನಲ್ಲ. ಮನೆ ಮಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಾಫಿ ತಂದು ಕೊಡೋದ್ರಲ್ಲಿ ಏನ್ ತಪ್ಪು ಹೇಳು? ಮನೆ ಮಗ ಎಷ್ಟೇ ದುಡಿದ್ರು ಚಿಕ್ಕಿನ ಮೀರ್ಸಕ್ಕಾಗಲ್ಲ. ನಮ್ ಚಿಕ್ಕಿ ಯಾವುದೇ ಕೆಲಸ ಮಾಡಿದ್ರು ಗ್ರೇಟೆ. ಅಯ್ಯಯ್ಯೋ, ಸಾಕು ಸಾಕು, ಅಷ್ಟೊಂದೆಲ್ಲ ಅಟ್ಟಕ್ಕೆ ಏರಿಸ್ಬೇಡಪ್ಪ. ಅಲ್ಲಿಂದ ಏರಿಸಿ ಕೆಳಗಡೆ ದಪ್ಪಂತ ತಳ್ಳೋರೆ ಜಾಸ್ತಿ. ನೀನು ಅದೇ ಕ್ಯಾಟಗರಿಗೆ ಸೇರ್ತೀಯಾ ಏನೋ? ಭಾರ್ಗವಿ ಚಿಕ್ಕಿ ಕೆಳಗ್ ಬೀಳೋದ ಚಾನ್ಸೇ ಇಲ್ಲ. ಅದು ಈ ರಾಮ್ ಇರ್ಬೇಕಾದ್ರೆ ಅದ್ ನಡೆಯಲ್ಲ. ಇಷ್ಟೆಲ್ಲ ಬರ್ಡನ್ ಯಾಕೆ ತಗೋತಾ ಇದೀಯ ರಾಮ್? ನೀನ್ ಅಲ್ಲಿಂದ ಬಂದಿದ್ದು ಇದಕ್ಕೇನಾ? ಏನ್ ಮಾಡೋದು ಚಿಕ್ಕಿ, ಕೆಲವೊಂದ್ ಕೆಲಸ ನಾವು ಆಫೀಸಲ್ಲಿ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅದಕ್ಕೆ ಅಂದ್ರೆ ಯಾರಿಗಾದ್ರೂ ಡೌಟ್ ಬರುತ್ತಲ್ಲ, ಸೊ. ಡೌಟಾ? ಬಾಸ್ ಮೇಲೆ ಯಾರೋ ಡೌಟ್ ಪಡ್ತಾರೆ? ನನ್ ಬಾಸೇ ಅಲ್ವಲ್ಲ ಚಿಕ್ಕಿ. ಸೀತಮ್ಮ, ಇನ್ನು ಎಷ್ಟೊತ್ತು? ಡ್ರಾಯಿಂಗ್ ಮಾಡೋಕ್ಕೂ ಶಕ್ತಿ ಇಲ್ಲ. ತುಂಬಾ ಹೊಟ್ಟೆ ಹಸಿತದ ಸೀತಮ್ಮ. 5 ನಿಮಿಷ ಪುಟ್ಟ. ಸ್ಟೀಮ್ ಎಲ್ಲ ಕಡಿಮೆ ಆದ್ಮೇಲೆ ಬಿಸಿ ಬಿಸಿ ಅನ್ನ ರೆಡಿ.
ಏನೋ ಅನ್ಕೊಂಡಲ್ಲ. ನಿನಗೆ ಹೇಗೆ ಗೊತ್ತಾಯ್ತು ನಾನು ನೀರು ಕುಡಿಬೇಕು ಅನ್ಕೊಂಡಿದ್ದೆ ಅಂತ? ನೀನು ನೀರು ಕುಡಿಯುವಾಗ ನಾನು ಹೊಟ್ಟೆ ಹಸು ಅಂದೆ. ಆಗ ನೀನು ನೀರನ್ನ ಇಟ್ಟು ಅಡುಗೆ ಮಾಡಕ್ ಹೋದೆ. ಆಗ್ಲಿಂದ ಆ ನೀರು ನಿನ್ಗೋಸ್ಕರ ಕಾಯ್ತಾ ಇತ್ತು ಗೊತ್ತಾ? ಶೋ, ನೀರು ಕಾಯ್ತಾ ಇತ್ತಾ? ನೀರ್ಗೆ ಸಾರಿ ಕೇಳಿ ಕುಡಿ. ಸಾರಿ ನೀರು. ಅಯ್ಯೋ 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 ಅಯ್ಯೋ, ಏನೇ ಮನೆಯೆಲ್ಲ ಹೀಗಿದೆ? ನೀನ್ ಈಗ ಬಂದ್ಯಾ? ಅದ್ಕೆ ಆಫೀಸಿಂದ ಬಂದು ಬಟ್ಟೆನೆ ಬದಲಾಯಿಸಿಲ್ವಾ ನೀನು? ನಾನು ಯಾರನ್ನೂ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ತಾನೆ? ಅದ್ಕೆ ಕೂತ್ಕೊಳ್ಳಿ, ನೀರು ಕುಡೀರಿ. ಅದೆಲ್ಲ ಏನು ಬೇಡ. ನಿಮ್ ಮನೆ ಬೀಗನ ನನಗಿನ ಜಾಸ್ತಿ ಯಾರು ನೋಡಿರಲ್ಲ ಕಣೆ. ಆಟೋ ಚಾರ್ಜು, ಬಸ್ ಚಾರ್ಜು ಎಲ್ಲ ನಿಮ್ ಮನೆ ಬರೋದಕ್ಕೆ ಆಯ್ತು. ಸೀತಮ್ಮ, ಟೀಮ್ ಹೋಗಿರತ್ತೆ, ಬಾ ಊಟ ಮಾಡೋಣ. ಅದಕ್ಕೆ ಕೂತ್ಕೊಳ್ಳಿ, ಊಟ ಮಾಡೋಣ. ಊಟ ಗೀಟ ಎಲ್ಲ ಆಮೇಲೆ. ನೀನ್ ಮೊದ್ಲು ಹೋಗಿ ರೆಡಿ ಆಗು. ರೆಡಿನಾ? ಯಾಕದ್ಕೆ? ಇದೇನೇ ಸೀತಾ, ಮತ್ತೆ ಹೇಳ್ಬೇಕ್ರಿ ನಿನಗೆ? ಇನ್ನೇನವ್ರು ಬರೋ ಟೈಮ್ ಆಯ್ತು. ನೋಡು, ಬಂದೇ ಬಿಟ್ರು. ಬನ್ನಿ ಸರ್, ಬನ್ನಿ. ಮನೆ ಚಿಕ್ಕದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ. ನಮಸ್ತೆ. ಹಾಯ್ ಪುಟ್ಟ. ಕೂತ್ಕೊಳ್ಳಿ ಸರ್. ಸೀತಾ, ನೀರು ಕೊಡು. ನೀವು ಹೇಳಿದೆಲ್ಲ ತಂದಿದ್ದೀನಿ. ಸಾರಿ, ಇಷ್ಟೊತ್ತಲ್ಲಿ ಬಂದಿದ್ದೀನಿ. ಅಯ್ಯೋ, ನೀವ್ಯಾಕೆ ಸಾರಿ ಕೇಳ್ತೀರಾ? ನಮ್ ಸೀತಾ ಆಫೀಸಿಂದ ಬರಕ್ಕೆ ಇಷ್ಟೊತ್ತಾಗತ್ತೆ. ಅದಕ್ಕೆ ಸೀತಾ, ನಿನ್ ಬಗ್ಗೆ ಎಲ್ಲ ಹೇಳಿದೀನಿ ಸರ್. ಅವಳೇ ಮಗು ಸರ್. ಪಾಪ, ಅವಳ ಪಾಡುಗಳು ಆಡ್ಕೊಂಡಿರ್ತಾಳೆ. ನಿಮ್ಗೆ ಯಾವ ಟೆನ್ಷನ್ ಕೊಡಲ್ಲ. ಸೀತಾ, ನಿಮ್ ಮನೆ ಪರಿಸ್ಥಿತಿ ಬಗ್ಗೆನೂ ಎಲ್ಲ ಹೇಳಿದೀನಿ. ಮಗು ಇದ್ರೂ ಒಪ್ಕೊಂಡಿದ್ದಾರೆ. ಪಾಪ, ಎಂತ ದೊಡ್ಡ ಮನಸ್ಸು. ನಾಳೆ ಏನಾದ್ರೂ ಬೇಡ ಅನ್ಸಿದ್ರೆ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ಸೀತಾ, ಅದೇನು ಅಂತ ಹೇಳು. ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಸುಲೋಚನಾ ಅವರೇ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಅವ್ರು ಟೈಮ್ ತಗೊಳ್ಳಿ ಬಿಡಿ. ನನಗಿದೆಲ್ಲ ಇಷ್ಟ ಇಲ್ಲ. ಪರವಾಗಿಲ್ಲ, ನೀವು ಟೈಮ್ ತಗೊಳ್ಳಿ. ಎಷ್ಟೇ ಟೈಮ್ ತಗೊಂಡ್ರು ನಾನು ಉತ್ತರ ಒಂದೇ, ನನಗೆ ಮದುವೆ ಬೇಡ. ಪರವಾಗಿಲ್ಲ, ನಾನು ಬಂದಿದ್ದ ರೀತಿ ಆಗಲಿ ಅಥವಾ ಸಮಯ ಆಗಲಿ ಸರಿ ಇಲ್ಲ. ಅವ್ರ ಟೈಮ್ ತಗೊಳ್ಳಿ, ನಾನು ಕಾಯ್ತೀನಿ. ಹಾಯ್ ಪುಟ್ಟ, ಚಾಕ್ಲೇಟ್ ತಿಂತ್ಯಾ?
ಆಮೇಲೆ ತಿನ್ನು. ನಾನು ಬರ್ತೀನಿ. ಟೇಕ್ ಯುವರ್ ಓನ್ ಟೈಮ್. ದೊಡ್ಡ ವ್ಯಕ್ತಿ ಅನ್ನೋದು ಗೊತ್ತಾ ನಿನಗೆ? ಅವ್ರನ್ನ ಮನೆ ಕರ್ಕೊಂಡು ಬರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ? ಅದೃಷ್ಟನ್ನ ಎಡಗಲ್ಲೇ ಒದ್ರು ಅಂತಾರಲ್ಲ, ಇದೇ ಅದು. ಅದಕ್ಕೆ ನೀನ್ ಏನು ಹೇಳ್ಬೇಡಮ್ಮ. ಅತ್ತಿಗೆ ಸ್ಥಾನಕ್ಕಂತೂ ಬೆಲೆ ಇಲ್ಲ. ನಾನ್ ಬಂದಾಗ ನೀನ್ ಸಿಗಲ್ಲ. ಅಣ್ಣ ಅತ್ತಿಗೆ ಇದಾರಂತ ನೀನಂತೂ ಮರ್ತೇ ಹೋಗಿದ್ಯಾ. ನಿನ್ನನ್ ಕಟ್ಕೊಂಡು ಏನೋ ಒಂದ್ ಆಗುತ್ತೆ ಅಂತ ಕನಸು ಕಟ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ಯಾವ ಸಂಡಿಗೆ ಹೊಸದಾ? ನಾನು ಟ್ರೈ ಮಾಡ್ತೀನಿ. ಅದಕ್ಕೆ ಒಂದು ನಿಮಿಷ. ಅದಕ್ಕೆ ಒಂದು ನಿಮಿಷ. ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ನೀನು ತಮಾಷೆ ಮಾಡ್ತಿದ್ಯಾ? ಸರಿ ಬಿಡು, ನಿಂಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಾನು ಫೋರ್ಸ್ ಮಾಡ. ಚಿಕ್ಕಿ, ನಾನು ಎಲ್ಲಿ ತಮಾಷೆ ಮಾಡ್ದೆ? ಮತ್ತೆ ನೀನ್ ಬಾಸ್ ಅಲ್ಲ ಅಂತ ಅಂದ್ರೆ ಏನೋ ಅರ್ಥ? ನಿನಗ್ ಜವಾಬ್ದಾರಿ ತಗೊಳೋದಕ್ಕೆ ಇಷ್ಟ ಇಲ್ಲ ಅಂತ ಹೀಗೆಲ್ಲ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ? ಅಥವಾ ಆ ಇಡಿಯಟ್ ಚರಣ್ ಬೆನ್ನಕ್ ಚೂರಿ ಹಾಕ್ದ ಅಂತ ಆಫೀಸಲ್ಲಿ ಇರೋರ್ ಮೇಲೆಲ್ಲ ಅನುಮಾನ ಪಡ್ತಾ ಇದೀಯಾ? ಅಯ್ಯೋ ಚಿಕ್ಕಿ, ಪ್ಲೀಸ್ ಕಾಮ್ ಡೌನ್, ಕೂತ್ಕೊಳ್ಳಿ. ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ದೀರಾ? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಆಫೀಸ್ಗೆ ಹೋದ್ರು ನಾನು ಬಾಸ್ ಅಲ್ಲ. ಮತ್ತೆ ಚಿಕ್ಕಿ, ಆಕ್ಚುಲಿ ಏನಂದ್ರೆ ನಮ್ ರಾಮು ಯಾವಾಗ ತಾನೇ ಬಾಸ್ ತರ ನಡ್ಕೊಂಡಿದ್ದಾನೆ ಹೇಳಿ? ಎಂಪ್ಲಾಯೀಸ್ಗೆಲ್ಲ ಫ್ರೆಂಡು, ಎಲ್ಲರನ್ನೂ ಒಂದೇ ರೀತಿ ನೋಡೋ ಬಾಸ್ಗಿರಿ ಮಾಡದೇ ಇರೋ ಬಾಸ್. ಅವನು ಹೇಳ್ತಾ ಇರೋದಕ್ಕೂ ನೀನು ಈ ಕೆಲಸನೆಲ್ಲ ಮನೇಲಿ ಮಾಡೋದಕ್ಕೂ ಏನು ಸಂಬಂಧ? ಚಿಕ್ಕಿ, ಅದೇನಂದ್ರೆ ಅದು ನಮ್ ರಾಮು ಬಾಸ್ ಆಗಿದ್ರು ಕೂಡ ತಾನು ಬಾಸು ಅಂತ ಮೆರೆಯಕ್ ಇಷ್ಟಪಡಲ್ಲ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದೀವಿ, ಇಲ್ಲಿ ಬಾಸ್ ತರದ್ ಏನು ಇಲ್ಲ ಅಂತ ಹೇಳ್ತಿರ್ತಾನೆ. ಅದು ನಿಮಗೆ ಹೇಗೆ ಹೇಳೋದು ಅಂತ ಅರ್ಥ ಆಗದೆ ಒದ್ದಾಡ್ತಿದ್ದಾನೆ ಅಲ್ವೇನೋ? ಹೌದು ಚಿಕ್ಕಿ. ಓ ಹಾಗೆ. ಎನಿವೇಸ್, ನನ್ನ ಅಪ್ಪು ಇಂಥ ವಿಷಯನ ನನ್ನ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಅನ್ನೋದು ನಂಗೇನೋ ವಿಚಿತ್ರ ಅನ್ನಿಸ್ತಾ ಇದೆಯಪ್ಪ. ಎನಿವೇಸ್, ನೀನು ಕೆಲಸ ಕಂಟಿನ್ಯೂ ಮಾಡು. ನೀನೇನು ಇಷ್ಟೊತ್ತಲ್ಲಿ ಬಂದಿದ್ದು? ಆಫೀಸ್ ಕೆಲಸನಾ? ಹೌದು, ಆದರೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸರಿ, ಕೆಲಸ ಬೇಗ ಮುಗಿಸಿ ಬೇಗ ಮಲ್ಗು. ಶೋ ಚಿಕ್ಕಿ. ಗುಡ್ ನೈಟ್. ಗುಡ್ ನೈಟ್. ಯಾಕೋ ಚಿಕ್ಕಿ ಹತ್ರ ಹೇಳಿದ್ರೆ ಏನೋ ನಿನ್ ಪ್ರಾಬ್ಲಮ್? ಯಾಕೋ ತರದೆ? ಇದೇ ನಿನಗೆ ಅರ್ಥ ಆಗಲ್ಲ ಅಂತ ಹೇಳೋದು. ಎಷ್ಟು ಸಲ ನಿನಗೆ ಅರ್ಥ ಮಾಡಿಸಿದೆ ಚಿಕ್ಕಿ. ಕಾಫಿ ತಣ್ಣಗಾದ್ಮೇಲೆ ಕುಡಿದ್ರೆ ಚೆನ್ನಾಗಿರಲ್ಲ. ಬೇರೆ ಕಾಫಿ ಕಳಿಸ್ತೀನಿ. ಚಿಕ್ಕಿ, ಓಕೆ ಚಿಕ್ಕಿ, ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ? ಸರ್, ತಮ್ಮ ಬಗ್ಗೆ ಕಾಳಜಿ ತೋರಿಸೋದಕ್ಕೆ ನನಗೂ ಒಂದು ಅವಕಾಶ ಕೊಡ್ತೀರಾ? ಅಥವಾ ನಿನ್ನ ಕೆಲಸನೆಲ್ಲ ನಿನ್ನ ಫ್ರೆಂಡೇ ನೋಡ್ಕೋಬೇಕಾ? ನಾನು ಜೋಕ್ ಮಾಡ್ತಿದ್ದೆ ಕಣೋ. ನೀನ್ ಮಾತ್ರ ನನ್ನ ಹತ್ರ ಜೋಕ್ ಮಾಡ್ಬೋದಾ? ಕಂಟಿನ್ಯೂ. ಸರಿ ಚಿಕ್ಕಿ. ಸರಿಯಾದ ಸಮಯಕ್ಕೆ ಈ ಅಶೋಕ್ ಯಾಕೆ ಬಂದ? ರಾಮ್ ಏನೋ ಹೇಳೋಕ್ ಹೊರಟಿದ್ದ, ಇವನೇ ಬೇಕಂತ ತಡೀತಿದ್ದಾನೆ.
ದಿಸ್ ಇಸ್ ನಾಟ್ ಫೇರ್ ಮಗ. ನನ್ನ ಚಿಕ್ಕಿ ಮೇಲೆ ಅನುಮಾನ ಪಡ್ತೀನ ನೀನು? ನಾನ್ ಸೆನ್ಸ್ ಮಗ. ನಾನು ಅವ್ರ ಮೇಲೆ ಅನುಮಾನ ಪಡ್ತಾ ಇಲ್ಲ ಕಣೋ. ಇಷ್ಟು ದಿನ ಆಫೀಸ್ ಕೆಲಸ ನೋಡ್ಕೊಂಡಿದ್ದವ್ರೆ. ಈಗ ನೀನಲ್ಲಿ ಬಾಸ್ ಆಗಿಲ್ದೆ ಅಲ್ಲಿ ನಡೀತಾ ಇರೋ ತಪ್ಪುಗಳನ್ನ ಕಂಡು ಹಿಡಿಯಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಇಷ್ಟು ದಿನ ಅವ್ರು ಮಾಡಿದ ತಪ್ಪು ಅನ್ನೋ ಅರ್ಥ ಬರಲ್ವೇನಾ? ಯು ಆರ್ ರೈಟ್ ಮಗ, ಯು ಆರ್ ರೈಟ್. ತಣ್ಣಗಾಗಿರೋ ಕಾಫಿನೇ ಕುಡಿಯಕ್ ಬಿಡಲ್ಲ. ಅಂಥದ್ರಲ್ಲಿ ನನ್ನ ಆಫೀಸಲ್ಲಿ ನಾರ್ಮಲ್ ಎಂಪ್ಲಾಯ್ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ. ಕೆಲವೊಂದ್ಸಲ ನನ್ನನ್ನು ನಾನೇ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮಗ. ನನ್ನನ್ನು ನೀನು ಅಷ್ಟು ಚೆನ್ನಾಗಿ ಹೇಗೋ ಅರ್ಥ ಮಾಡ್ಕೊಂಡಿದ್ಯಾ? ನಿನಗೂ ಎಲ್ಲ ಅರ್ಥ ಆಗ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಏನಿಲ್ಲ, ಇದು ನೋಡು, ಇನ್ನಷ್ಟು ಫ್ರಾಡ್ ಲೆಕ್ಕಗಳು. ಇನ್ನೂ ಒಂದಷ್ಟ? ಹೌದು ಕಣೋ. ಹಳೆ ಫೈಲಲ್ಲಿ ರಿಜಿಸ್ಟರ್ ಆಗದೆ ಇರೋ ಕಂಪ್ನಿಗಳಿಗೆಲ್ಲ ದುಡ್ಡು ಹೋಗಿದೆ. How is this possible? Oh my God. ಸೀತಮ್ಮ, ಹೊಟ್ಟೆ ಹಸಿತದೆ, ಬಾ ಊಟ ಮಾಡೋಣ. ಸೀತಮ್ಮ, ಸಾಂಬಾರು ಗಮ್ಮ ಅನ್ಸ್ತದೆ. ಸೀತಮ್ಮ ತಗೋ. ನೋಡು, ನೀ ಆಗ್ಲಿಂದ ನೀರು ಕುಡ್ಸಿಲ್ಲ. ತಗೋ ಸೀತಮ್ಮ. ತಗೋ ಸೀತಮ್ಮ. ನಿನ್ ಮಗಳು ಮಾತು ಕೇಳ್ಬೇಕಲ್ವಾ? ಯಾರೇನೇ ಹೇಳಿದ್ರು, ಜಗತ್ತೇ ನನ್ನ ಎದುರು ನಿಂತರು, ನಾನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಸಿಹಿ. ನನ್ ಗೊತ್ತು ಸೀತಮ್ಮ, ನೀನು ಪಿಂಕಿ ಪ್ರಾಮಿಸ್ ಮಾಡಿದ್ಯಾ. ಸಿಹಿ, ಐ ಆಮ್ ಸಾರಿ. ಇಟ್ಸ್ ಓಕೆ ಸೀತಮ್ಮ. ಆ ಮಾಡು, ಆ ಮಾಡು. You're the best ಅಮ್ಮ. ನನ್ನ ಅಮ್ಮ ನೀನು. ಆದರೆ ಅಮ್ಮ ಹೇಳಿದ ಮಾತು ಕೇಳ್ಬೇಕಲ್ವಾ? ಊಟ ಮಾಡುವಾಗ ಅಳ್ಬಾರ್ದು. ಯಾಕೆ? ಯಾಕಂದ್ರೆ ಉಪ್ಪು ಜಾಸ್ತಿ ಆಗತ್ತೆ.